ಪ್ರೀತಿಯ ಸವಿ ನೆನಪು. ನನಗೆ ಈ ಡೈರಿ ಎಲ್ಲ ಬರೆದ ಅಭ್ಯಾಸನೇ ಇಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ಸಂತೋಷದ ಕ್ಷಣಗಳಿಗಿಂತ ನೋವಿನ ಕ್ಷಣಗಳೇ ಹೆಚ್ಚು. ಅದಕ್ಕೆ ಅದ್ಯಾವುದನ್ನು ನೆನ್ಪಿಟ್ಕೊಳ್ಳೋ ಆಸೆ ಇಲ್ಲದೆ ಸುಮ್ಮನಿದ್ದೆ. ಆದರೆ ಒಂಟಿಯಾಗಿದ್ದ ನನ್ನ ಜೀವನದಲ್ಲಿ ದ್ರೋಣ ಅನ್ನೋ ಒಂದು ತಂಗಾಳಿ ಬೀಸಿ ನನ್ನ ಒಂಟಿತನನ ಓಡಿಸ್ತು. ನಮ್ಮಿಬ್ಬರ ಮೊದಲನೇ ಭೇಟಿನೇ ಜಗಳದಿಂದ ಶುರುವಾಯಿತು. ಅವ್ರನ್ನ ನಾನು ಮೊದಲನೇ ಸಲ ಆಫೀಸಲ್ಲಿ ನೋಡಿದಾಗ ತಪ್ಪು ತಿಳ್ಕೊಂಡು ಬೈದ್ಬಿಟ್ಟಿದ್ದೆ. ನಿನ್ನ ಕ್ಷಮಿಸೋ ಮಾತೇ ಇಲ್ಲ. ಏನು ಹೇಳಕತ್ತೀರಿ? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನಿಸ್ತೈತಿ. ನೀನ್ ಯಾರು ಅಂತ ಗೊತ್ತಾಗಿದ್ದಕ್ಕೇನೆ ಕರ್ಸಿದ್ದು. ಜಗಳದಲ್ಲಾಗೋ ಪ್ರೀತಿ ಕೊನೆವರೆಗೂ ಉಳಿಯುತ್ತೆ ಅಂತ ಯಾರೋ ದೊಡ್ಡೋರು ಹೇಳೋದನ್ನು ಕೇಳಿದ್ದೆ. ಆದರೆ ಅದು ನನ್ನ ಜೀವನದಲ್ಲೇ ಆಗಿದ್ದು ನೋಡಿ ಒಂದು ಕ್ಷಣ ನಗು ಬಂತು. ಅವ್ರ ಮೇಲಿದ್ದ ತಪ್ಪು ಕಲ್ಪನೆ ಎಲ್ಲ ಹೋಗಿ ಎರಡನೇ ಸಲ ಅವ್ರನ್ನ ರೆಸ್ಟೋರೆಂಟ್ನಲ್ಲಿ ನೋಡಿದಾಗ ಅವರೇ ನನ್ನ ಜೀವನದ ಸಂಗಾತಿ ಅನ್ನಿಸ್ತು. ಅವ್ರ ಜೊತೆ 7 ಹೆಜ್ಜೆ ಇಟ್ಟು 7 ಜನ್ಮದಲ್ಲೂ ಅವರ ಕೈ ಹಿಡಿಬೇಕು ಅನ್ನಿಸ್ತು. ದ್ರೋಣ, ಐ ಲವ್ ಯು ಅಂತ ಪ್ರಪಂಚಕ್ಕೆ ಕೇಳೋ ಹಾಗೆ ಕೂಗಿ ಹೇಳಬೇಕು ಅನ್ನಿಸ್ತು. ಯಾಕೋ ಏನೋ ಗೊತ್ತಿಲ್ಲ, ಅವ್ರನ್ನ ನೋಡಿದಾಗಲೆಲ್ಲ ನನಗೆ ನಮ್ಮಪ್ಪ ಅಮ್ಮ ನನ್ನ ಬಿಟ್ಟು ಹೋಗಿದ್ದಾರೆ, ಅವ್ರು ನನ್ನ ಜೊತೆಗಿಲ್ಲ ಅನ್ನೋ ಯೋಚನೆ ಬರ್ತಾನೆ ಇರಲಿಲ್ಲ. ಆದರೆ ಅವರು ನನ್ನ ಮನೆಗೆ ಬಿಟ್ಟು ಹೋಗುವಾಗ ಅವ್ರ ಮುಂದೆ ಮಾತ್ರ ನನ್ನ ನಗು ಮುಖ ಇರ್ತಿತ್ತು. ಅವರು ಕಣ್ಮರೆ ಆಗ್ತಿದ್ದ ಹಾಗೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೋತಿತ್ತು. ನಮ್ಮಿಬ್ಬರ ಭೇಟಿ ಸಂಖ್ಯೆ 1, 2, 3 ಹೀಗೆ ಬೆಳೀತಾ ಹೋಯಿತು. ಒಂದೊಂದು ಸಲನೂ ಅವರನ್ನು ನೋಡಬೇಕು ಅಂದಾಗ ತುಂಬ ಕಾತರದಿಂದ ಹೋಗ್ತಿದ್ದೆ. ಎಷ್ಟು ಬೇಗ ಈ ಕಾತುರ ಎಲ್ಲ ಮುಗಿದು ನಾವಿಬ್ಬರು ಒಂದಾಗ್ತೀವೋ, ನಾನು ಅವ್ರ ಜೊತೆ ಬಾಳ್ತೀನೋ ಆ ದಿನ ಯಾವಾಗ ಬರುತ್ತೋ ಅಂತ ಬಕ್ಕ ಪಕ್ಷಿ ಥರ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಭೇಟಿ ಮಾಡೋ ಒಂದೊಂದು ದಿನದ ಸಂತೋಷನೂ ಇದರಲ್ಲಿ ಅಚ್ಚಿಳಿಸ್ತಾ ಇರ್ತೀನಿ. ನಾವಿಬ್ಬರು ಒಂದಾದ ದಿನ ಇದನ್ನು ಅವ್ರಿಗೆ ಉಡುಗೊರೆ ಹಾಕ್ಕೊಡ್ತೀನಿ. ಈ ಪುಟದಲ್ಲಿ ಫೋಟೋ ಇಲ್ಲ, ಯಾಕಂದರೆ ನನ್ನ ದ್ರೋಣ ಅವರನ್ನು ನಾನು ಸಂತೋಷದ ಮುಖದಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಅವರು ಕೋಪದಲ್ಲಿದ್ದರು, ನನ್ನ ಮೇಲೆ ಅನುಮಾನ ಪಟ್ಟರು. ದ್ರೋಣ ಅವರೇ, ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ಲ, ದ್ರೋಹ ಮಾಡಬೇಕು ಅನ್ನೋ ಯೋಚನೆ ಕೂಡ ಮಾಡಿಲ್ಲ. ಎಲ್ಲರ ಜೀವನದಲ್ಲೂ ಒಂದೊಂದು ಹಿನ್ನೆಲೆ ಕತೆ ಇರೋ ಹಾಗೆ ನನ್ನ ಜೀವನದಲ್ಲೂ ಶಿವಣ್ಣ ಅನ್ನೋ ಒಂದು ಕಥೆ ಬಂದು ವ್ಯಥೆಯಾಗಿ ಬದಲಾಗಿ ಚಿತೆ ಹತ್ತಿ ಸುಟ್ಟು ಭಸ್ಮ ಆಯಿತು. ಆ ಭಸ್ಮದ ನೆನಪನ್ನು ನಾನು ನನ್ನ ಕಣ್ಣೀರ ಗಂಗೆಯಲ್ಲಿ ಯಾವತ್ತೋ ತೇಲಿ ಬಿಟ್ಬಿಟ್ಟೆ. ಅದನ್ನು ಮತ್ತೆ ನಿಮ್ಮ ಮುಂದೆ ಹೇಳ್ಕೊಳ್ಳೋ ಧೈರ್ಯ ನನಗೆ ಬರಲಿಲ್ಲ. ಹೇಳ್ಕೊಂಡ್ರೆ ಎಲ್ಲಿ ನಿಮ್ಮನ್ನು ಕಳ್ಕೊತೀನೋ, ಮತ್ತೆ ಅನಾಥೆ ಆಗ್ಬಿಡ್ತೀನೋ ಅನ್ನೋ ಭಯ ನನ್ನನ್ನು ಕಾಡೋಕ್ಕೆ ಶುರುವಾಯಿತು. ಆ ಭಯಕ್ಕೆ ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟನೆ ಹೊರತು ನಿಮಗೆ ಮೋಸ ಮಾಡಬೇಕು ಅಂತ ಅಲ್ಲ.